ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಣಿದಾಸ್. ನಾನಿವಾಗ ಹಾಸನದ ಅಂಚೆ ಕಚೇರಿಯಲ್ಲಿದ್ದೀನಿ. ಏನಪ್ಪ ವಿಶೇಷ ಅಂತಂದರೆ, ಸ್ನೇಹಿತರೆ, ಈ ಹಿಂದೆ ನಿಮಗೆ ಒಂದು ನಿವಾಬುಪ ಅನ್ನೋ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಿಳಿಸಿದ್ದೆ. ಅದರ ಪೂರ್ಣ ಮಾಹಿತಿಯನ್ನು ನಮ್ಮ ಅಂಚೆ ಕಚೇರಿಯಲ್ಲಿರುವಂತಹ ಸಂದೀಪ್ರವರು ತಿಳಿಸ್ತಾರೆ. ಸರ್ ನಮಸ್ತೆ. ಈ ನಿವಾಬುಪ ಬಗ್ಗೆ ಏನು ಇನ್ಶೂರೆನ್ಸ್ ಇದೆ ಅದ್ರ ಬಗ್ಗೆ ವೀಕ್ಷಕರು ತಿಳಿಸ್ಕೊಡ್ಬೇಕು ಅಂತ. ನಮ್ಮ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ವತಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಕ್ಯಾಟಗರಿಯಲ್ಲಿ ಆ ನಿಯೋಬುಪ ಹೆಲ್ತ್ ಇನ್ಶೂರೆನ್ಸ್ನ ಇಶ್ಯೂ ಮಾಡ್ತೀವಿ. ಅದರಲ್ಲಿ ಎರಡು ತರಹದ ಪಾಲಿಸೀಸ್ಗಳಿದೆ. ಒಂದು 899 ಟಾಪಪ್ ಪಾಲಿಸಿ ಅಂತ ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಈ ಟಾಪಪ್ ಪಾಲಿಸಿ ತೊಗೊಂಡ್ರೆ 2 ಲಕ್ಷಕ್ಕಿಂತ ಹೆಚ್ಚು ಬಿಲ್ಲಾದಲ್ಲಿ 15 ಲಕ್ಷಕ್ಕಿಂತ ಒಳಗಡೆ, ಅದರೊಳಗಡೆ ಏನು ಬಿಲ್ ಆಗುತ್ತೋ ಆ ಅಮೌಂಟ್ನ ಕಂಪನಿ ಕ್ಲೈಮ್ ಮಾಡಿಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಪ್ರೀ ಡಿಸೀಸ್ ಇನ್ಕ್ಲೂಡೆಡ್ ಇರಲ್ಲ. ಪ್ರೀ ಡಿಸೀಸ್ ಅಂದರೆ ಮೀನ್ಸ್ ನನಗೆ ಯಾವುದರ ಒಂದು ಮೈನರ್ ಬ್ಲಾಕೇಜಸ್ ಇತ್ತು, ನನಗೆ ಮೊದಲೇ ಕ್ಯಾನ್ಸರಸ್ ಸಿಂಪ್ಟಮ್ಸ್ ಇತ್ತು, ಈ ಥರ ಕಂಡೀಷನ್ಸ್ ಇದ್ದಲ್ಲಿ ಯಾವುದೇ ರೀತಿಯಾದ ಕ್ಲೈಮಬಲ್ ಇರಲ್ಲ. ಈ ಪಾಲಿಸಿ ಹೇಗೆ ಕ್ಲೈಮ್ ಆಗುತ್ತೆ ಅಂದರೆ, ಅಬೌಟ್ 2 ಲ್ಯಾಕ್ಸ್. ಈಗ ನಾನೊಂದು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದೆ ಅಂತ ಅಂದರೆ ಅಲ್ಲಿ 2 ಲಕ್ಷಕ್ಕಿಂತ ಅಧಿಕವಾಗಿ ಬಿಲ್ ಆಗಬೇಕು. ಅಬೌಟ್ 2 ಲ್ಯಾಕ್ಸ್. 2 ಲಕ್ಷಕ್ಕಿಂತ ಒಳಗಡೆ ಬಿಲ್ ಆದರೆ ಇದಕ್ಕೆ ಯಾವುದೇ ರೀತಿಯಾದ ಪಾಲಿಸಿ ವ್ಯಾಲಿಡ್ ಇರಲ್ಲ. ಸರಿನಾ? ಈ 2 ಲಕ್ಷ, ಈಗ ಇನ್ ಕೇಸ್ ಒಂದು ಎಕ್ಸಾಂಪಲ್ ತೊಗೊಳೋದಾದರೆ, ಈಗ ಒಂದು ಪೇಷಂಟ್ ಒಬ್ರು ಹೋಗಿ ಸಡನ್ನಾಗಿ ಆಕ್ಸಿಡೆಂಟ್ ಆಗಿ ಏನೋ ಒಂದು ಅಡ್ಮಿಟ್ ಆದರು, ಆ ಕೇಸಲ್ಲಿ ಒಂದು 5 ಲ್ಯಾಕ್ಸ್ ಬಿಲ್ ಆಗುತ್ತೆ. 3 ಲ್ಯಾಕ್ಸು ಕ್ಲೈಮ್ ಆಗುತ್ತೆ, 2 ಲ್ಯಾಕ್ಸು ನಾವು ಪೇಯಬಲ್, ನಾವೇನೇ ಕಟ್ಟಬೇಕು. ಸರಿನಾ? ಈ ಪಾಲಿಸಿ ಬಂದು ಒಬ್ಬರಿಗೆ 899 ರುಪೀಸ್. 899ಗೆ ಇದನ್ನ ಫ್ಯಾಮಿಲಿಗೂ ಕೂಡ ಅಟ್ಯಾಚ್ ಮಾಡ್ಬೋದು. 4 ಜನಕ್ಕೆ, ಇಬ್ಬರಿಗಾದರೆ 1299, 3 ಜನಕ್ಕಾದರೆ 1799, 4 ಜನಕ್ಕಾದರೆ 2199. ಇದು ಟಾಪ್ ಅಪ್ ಅಂತ ಏನೋ ಒಂದು ಕೇಳಿದೆ ಸರ್. ಅದೇ ಸರ್, ಇದನ್ನೇ ಟಾಪ್ ಅಪ್. ಟಾಪ್ ಅಪ್ ಅಂದರೆ 2 ಲಕ್ಷಕ್ಕಿಂತ ಎಬೋ. ಇನ್ನೊಂದಿದೆ ಗ್ರೂಪ್ ಇಂಡೆಮಿನಿಟಿ ಅಂತ. ಈಗ 2 ಲ್ಯಾಕ್ಸ್ ಎಬೋ ಕೇಳ್ತಾರಲ್ಲ, 0 ಇಂದ ಬೇಕಲ್ಲ ಅವ್ರಿಗೆ ಗ್ರೂಪ್ ಇಂಡೆಮಿನಿಟಿ ಅಂತ ಇದೆ. ಇದರಲ್ಲಿ 2 ರೀತಿಯಾದ ಕ್ಲಾಸಿಫಿಕೇಶನ್ ಆಗುತ್ತೆ. ಯಾವುದೇ ರೀತಿ ಅಂದರೆ ಏಜ್ ಮೇಲೆ. 18ರಿಂದ 50 ಏಜ್ ತನಕ ಒಂದು ಕ್ಲಾಸಿಫಿಕೇಶನ್ ಆದರೆ, 50ರಿಂದ 60 ತನಕ ಇನ್ನೊಂದು ಕ್ಲಾಸಿಫಿಕೇಶನ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ 0 ಇಂದ ಕ್ಲೈಮ್ ಆಗುತ್ತೆ ಇದು. ಈಗ ಇನ್ ಕೇಸ್ ಏನೋ ಅಡ್ಮಿಟ್ ಆದರೆ 0 ಇಂದ 1 ಲ್ಯಾಕ್ ಕವರೇಜ್ ಒಂದು, 0 ಇಂದ 2 ಲ್ಯಾಕ್ಸ್ ಕವರೇಜ್ ಇಂದು, 2 ಥರದ ಪಾಲಿಸಿ. ಅಮೌಂಟು ಬೇಸಿಸ್ ಪ್ರೀಮಿಯಂ ಬೇಸಿಸ್ ಮೇಲೆ ಇದೆ. 1299ಗೆ 0 ಇಂದ 1 ಲ್ಯಾಕ್, 1699ಗೆ 0 ಇಂದ 2 ಲ್ಯಾಕ್ಸ್. ಇದು ಯಾರಿಗೆ? 18ರಿಂದ 50 ವರ್ಷದ ಒಳಪಟ್ಟವ್ರಿಗೆ. 50ರಿಂದ 60 ವರ್ಷದ ಒಳಪಟ್ಟವ್ರಿಗೆ ಪ್ರೀಮಿಯಂ ವೇರಿಯೇಷನ್ ಆಗುತ್ತೆ. 1699 ರೂಪಾಯಿಗೆ 1 ಲಕ್ಷ, 1999 ರೂಪಾಯಿಗೆ 2 ಲಕ್ಷ. ಏಜ್ ಯಾವಾಗ ಜಾಸ್ತಿ ಆಗುತ್ತೋ ಅದಕ್ಕೆ ಪ್ರೀಮಿಯಂ ಜಾಸ್ತಿ ಆಗಿದೆ ಅಷ್ಟೇ. ಸೇಮ್ ಟಾಪಪ್ಪಲ್ಲಿ ಏನಿದೆ ಅದೇ ಥರದ ಕಂಡೀಷನ್ಸ್ ಇದೆ. ಪ್ರೀ ಡಿಸೀಸ್ ಏನು ಕವರ್ ಆಗಲ್ಲ. ಇನ್ ಕೇಸ್ ಇದು ಕ್ಯಾಶ್ಲೆಸ್ ಕೂಡ ಇದೆ. ಆಲ್ಮೋಸ್ಟ್ ನೀವು ಬುಕ್ ಹೋದ್ರೆ ಎಲ್ಲ ಕಡೆನೂ ಟೈ ಅಪ್ಸ್ ಇದೆ. ಆದ್ದರಿಂದ ಯಾವುದೇ ಅಡ್ಮಿಟ್ ಆದ್ರೂ ಸಹಿತ ಇದಕ್ಕೂ ಅಷ್ಟೇ ಪ್ರೀ ಡಿಸೀಸ್, ಯಾವುದೇ ರೀತಿಯಾದ ಪ್ರೀ ಡಿಸೀಸ್ ಇದ್ರೆ ಇದಕ್ಕೆ ಯಾವುದೇ ರೀತಿಯಾದ ಕವರೇಜ್ ಆಗಲ್ಲ. ಸರ್, ಇವಾಗ ಎಕ್ಸಾಂಪಲ್, ಇವಾಗ ಏನೋ ಒಂದು ಹುಷಾರಿರಲ್ಲ ಸರ್, ನಮ್ಗೆ ಗೊತ್ತಿರಲ್ಲ ಫಸ್ಟೇ. ಇವಾಗ ಡಾಕ್ಟ್ರ್ ಹೇಳ್ತಾರೆ ಅಡ್ಮಿಟ್ ಆದಮೇಲೆ, ಇವಾಗ ಏನು ಅಡ್ಮಿಟ್ ಮಾಡಿರ್ತಾ ಆ ವ್ಯಕ್ತಿ ಹತ್ರ ದುಡ್ಡಿರೋಲ್ಲ, ಅವಾಗ ಕ್ಯಾಶ್ಲೆಸ್ ಆಗಿ ಏನಾದ್ರು ಇದು ವರ್ಕ್ ಆಗುತ್ತಾ? ಹೌದು, ಕ್ಯಾಶ್ಲೆಸ್ ಆಗಿ ವರ್ಕ್ ಆಗುತ್ತೆ. ಇನ್ ಕೇಸ್ ಟೈ ಅಪ್ ಇರೋ ಹಾಸ್ಪಿಟಲ್ಸ್ಗಳಲ್ಲಿ ಕ್ಯಾಶ್ಲೆಸ್ ವರ್ಕ್ ಆಗುತ್ತೆ. ಅವರು ಇನ್ ಪೇಷಂಟ್ ಆಗಿರ್ತಾರೆ, OPD ಆಗಿರ್ಬಾರ್ದು, ಇನ್ ಪೇಷಂಟ್ ಆಗ್ತಾರೆ. ಒಟ್ಟಿನಲ್ಲಿ ಈ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಬೆನಿಫಿಟ್ ಇದೆ ಅಂತೀರಾ? ತುಂಬಾ ಬೆನಿಫಿಟ್ಸ್ ಇದೆ. ಬೇರೆ ಕಂಪನಿಗೆ ಹೋಲಿಸ್ಕೊಂಡ್ರೆ ನೀವು 5,000 to 6,000 ಪರ್ ಇಯರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಇಲ್ಲಿ 1 and 1.5 ಒಳಗೆಲ್ಲ ಕವರ್ ಆಗಿಬಿಡುತ್ತೆ. 2 ಲ್ಯಾಕ್ಸ್ ಅಬೌಟ್ 2 ಲ್ಯಾಕ್ ಒಳಗಡೆನೆ ಕವರ್ ಆಗುತ್ತೆ. ಪ್ಲಸ್ ಈ ಟಾಪಪ್ ಜೊತೆ ನಮ್ಮ ಇಂಡೆಮಿನಿಟಿನೂ ಸೇರಿಸಿ ತೊಗೊಂಡ್ರೆ ಅಪ್ ಟು ನಿಮಗೆ 15 ಲ್ಯಾಕ್ಸ್ವರೆಗೂ ಕವರೇಜ್ ಸಿಗುತ್ತೆ. ಇನ್ ಕೇಸ್ ಪ್ರೈವೇಟ್ ಕಂಪನೀಸ್ ಹೋಗಿ ನೀವು ಏನಾರ 15 ಲ್ಯಾಕ್ಸ್ ಕವರೇಜ್ ತೊಗೋತೀನಿ ಅಂತ ಅಂದರೆ, ಅಲ್ಲಿ ಏನಾಗುತ್ತೆ, ನಿಮಗೆ ನಿಯರ್ಲಿ 70,000 to 18,000 ಪ್ರೀಮಿಯಂ ಹೋಗುತ್ತೆ. ಆ ಪ್ರೀಮಿಯಂನಲ್ಲಿ 2.5 ಕೊಡ್ತಾರೆ. 2.5. ಸೊ ಕೆಲವೊಂದು ವೇಳೆ ಏನಾಗುತ್ತೆ ಅಂದರೆ, ಇವಾಗ ನನಗೆ ಕೆಲವು ಕೇಳಿದ್ರು, ಈ ಗರ್ಭಿಣಿ ಅಂತ ಇರ್ತಾರೆ, ಅವ್ರಿಗೂ ಇದೇನಾದ್ರು ಇನ್ಶೂರೆನ್ಸ್ ಮಾಡಿಸಿದ್ರೆ ಅನುಕೂಲ ಆಗುತ್ತಾ? ಅದು ಇನ್ಶೂರೆನ್ಸ್ ಅಂದರೆ ಅದಕ್ಕೆ ವೆಯ್ಟಿಂಗ್ ಪೀರಿಯಡ್ ಇದೆ. ಇಷ್ಟು ಅದಕ್ಕೆ 9 ಮಂತ್ಸ್ ಮುಂಚೆನೇ ಮಾಡಿಸಿರ್ಬೇಕು. ಓಕೆ. ಆದ ತಕ್ಷಣ ಮಾಡಿಸೋದಕ್ಕಾಗಲ್ಲ. ಮೆಟರ್ನಿಟಿ ಕವರ್ ಆಗಬೇಕು ಅಂತ ಅಂದರೆ 1 ಇಯರ್ ಬ್ಯಾಕೇನೆ ಮಾಡಿರಬೇಕು. ಇನ್ ಕೇಸ್ ಈ ಡಿಸೀಸ್ ಕಂಡೀಷನ್ ಕೆಲವೊಂದಕ್ಕೆ ವೆಯ್ಟಿಂಗ್ ಪೀರಿಯಡ್ಸ್ ಅಂತಿದೆ. ಈಗ ಈ ಪಾಲಿಸಿನ ರಿನ್ಯೂವಲ್ ಮಾಡಿಸ್ದಲ್ಲಿ ಕಂಟಿನ್ಯೂಸ್ಲಿ 2 ಇಯರ್ಸ್, ಇನ್ ಕೇಸ್ ಅವ್ರಿಗೇನೋ ಕಿಡ್ನಿ ಸ್ಟೋನ್ಸ್ ಆಗಿದ್ರು ಸಹಿತ, ಪ್ಯಾನ್ಕ್ರಿಯಾಟಿಕ್ ಸ್ಟೋನ್ಸ್ ಆಗಿದ್ರು ಅವ್ರಿಗೆ ಕವರ್ ಆಗುತ್ತೆ. ಬಟ್ ಅದು ಪಾಲಿಸಿ ರಿನ್ಯೂವಲ್ ಆಗಿರಬೇಕು. ಮಿನಿಮಮ್ ವೇಟಿಂಗ್ ಪೀರಿಯಡ್ ಅಂತ ಇದೆ 2 ಇಯರ್ಸ್. ಇನ್ ಕೇಸ್ ನಾನು ಒಂದು ಪಾಲಿಸಿ ತೊಗೊಂಡು 2 ವರ್ಷ ಆಯಿತು, 2 ವರ್ಷ ನಾನು ಕಂಟಿನ್ಯೂಸ್ ರಿನ್ಯೂವಲ್ ಮಾಡ್ತಾ ಇದ್ದೆ. ಆ ರಿನ್ಯೂವಲ್ ಆದಮೇಲೆ ನನಗೆ ಆ ಡಿಸೀಸ್ ಬಂದ್ರೂ ಸಹಿತ ಅದನ್ನು ಪ್ರೀ ಡಿಸೀಸ್ ಅಂತ ಕನ್ಸಿಡರ್ ಮಾಡಲ್ಲ.
ಯಾಕಂದ್ರೆ ನಾನು ಪಾಲಿಸಿನ ಪೇಯಬಲ್ ಮಾಡ್ತಾ ಇರ್ತೀನಿ ಇಯರ್ಲಿ ಅದನ್ನ ರಿನ್ಯೂ ಮಾಡ್ತಾ ಇರ್ತೀನಿ. ಸೊ ಅದನ್ನ ವ್ಯಾಲಿಡ್ ಅಂತ ತೊಗೊಂಡು ಅದಕ್ಕೆ ಕ್ಲೈಮ್ ಮಾಡಿ ಕೊಡ್ತಾರೆ. ಇವಾಗ ನಮ್ಮ ವೀಕ್ಷಕರು ಈ ಪಾಲಿಸಿ ಬಗ್ಗೆ ಮಾಡಿಸ್ಬೇಕು ಅಂದರೆ ಯಾರನ್ನ ಭೇಟಿ ಮಾಡಬೇಕು, ಎಲ್ಲಿ ಭೇಟಿ ಮಾಡಬೇಕು? ಈ ಹಾಸನದ ಅಂಚೆ ಕಚೇರಿಗೆ ಬಂದು IPPB ಬ್ರಾಂಚ್ ಆಗಲಿ, ನಮ್ಮ ಪೋಸ್ಟ್ ಮ್ಯಾನ್ಸ್ಗಳಾಗಲಿ, ಇವನ್ ಎಲ್ಲ ನಮ್ಮ BPMs ಯಾರ ಹತ್ರ ಹೋದ್ರೂ ಸಹಿತ ಈ ಪಾಲಿಸಿ ಎಲ್ಲರೂ ಕೂಡ ಮಾಡ್ಬೋದು. ನೀವಿಲ್ಲ ಈ ಹಾಸನ ಅಂಚೆ ಕಚೇರಿಗೆ ಬನ್ನಿ, ಭೇಟಿ ಮಾಡಿ ತಗೊಳ್ಳಿ ನಿಮ್ಮ ಪಾಲಿಸಿ. ವೀಕ್ಷಕರೇ, ಇದು ಸಂದೀಪ್ ಅವರು ಹೇಳುವಂಥ ಒಂದು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನೀಡುವಂಥ ಒಂದು ಮಾಹಿತಿ. ಇದೆಲ್ಲ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಯಾಕಂತಂದರೆ ಇವತ್ತು ಭಾಳಷ್ಟು ನಮ್ಗೆ ಗೊತ್ತಿರೋಲ್ಲ ಕಾಯಿಲೆಗಳು ಯಾವ್ದಾದ್ರು ಬರುತ್ತೆ, ಏನು ಯಾವಾಗ ಬರುತ್ತೆ ಅಂತ. ಆದರೆ ನಮ್ಮ ಕೈಯಲ್ಲಿ ದುಡ್ಡು ಇರೋಲ್ಲ. ಈ ಥರದೊಂದು ಹೆಲ್ತ್ ಇನ್ಶೂರೆನ್ಸ್ ನಮಗೆ ಯೂಸ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಪುನೀತ್ ಅವ್ರನ್ನ ಸಂಪರ್ಕಿಸ್ಬೋದು. ಸರ್, ನಿಮ್ಮ ನಂಬರ್ ಹೇಳ್ಬಿಡಿ ಸರ್. ಹಾಗೆ ನಮಸ್ತೆ, ನನ್ನ ಹೆಸರು ಪುನೀತ್ ಕುಮಾರ್ ಅಂತ. ಹಾಸನ್ HO IDCನಲ್ಲಿ ಪೋಸ್ಟ್ಮನ್ ಆಗಿ ವರ್ಕ್ ಮಾಡ್ತೀನಿ. ನೀವೇನಾದ್ರು ಪಾಲಿಸಿ ಮಾಡಿಸ್ಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ, ಈ ಮಾಹಿತಿನ ತಗೊಂಡಿದ್ದೀರಿ ನೀವು ಯಾವ ರೀತಿ ಅಂತ, ನಿಮಗೆ ಅದು ಅನುಕೂಲ ಆಗುತ್ತೆ ಮಾಡಿಸ್ಬೇಕು ಅನ್ನೋದಿದ್ರೆ ಈ ನಮ್ಮನ್ನು ಕೂಡ ಪೋಸ್ಟ್ಮನ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ 6363094107. ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ಎನಿ ಟೈಮ್ ನೀವು ಆಫೀಸ್ ಅವರ್ಸಲ್ಲಿ ಕಾಲ್ ಮಾಡ್ಕೋಬೋದು. ಏನಾರು ಮಾಹಿತಿ ಇದ್ದರೆ ಕೇಳ್ಕೊಬೋದು. ಪಾಲಿಸಿ ತಗೊಳ್ಳೋದಿದ್ರೆ ಫೋನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಪಾಲಿಸಿಗಳನ್ನು ಮಾಡಿಸ್ಕೊಳ್ಳಿ. ಒಟ್ಟಿನಲ್ಲಿ ವೀಕ್ಷಕರೇ, ನಿಮಗೆ ಭಾಳಷ್ಟು ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ. ಫಸ್ಟ್ ಟೈಮ್